ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಈಚೆಗಡೆ ಕೂತ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ಕಾಣಿಸ್ತಾ ಕಾಳನ್ನ ಇಕ್ಕಿಡ್ತಾ ಇದ್ದೀನಿ ನಾನು. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು, ಯಾಕಂದರೆ ನೆಗಡಿ ಆಗ್ತಾಯಿದೆ. ನಾಳೆ ಈ ಥರ ದಿನ ಇರ್ತಾನೆ ವಾಕ್ ಹೋಗಿ ಬಂದು ಕಾಳನ್ನ ಇಚ್ಚಿಕ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಫುಲ್ಲು ಗಾಡಿಗಳು, ಆ ಕಡೆ ಮೇನ್ ರೋಡ್ ಇರೋದ್ರಿಂದ ಲಾರಿ ಓಡಾಡೋ ಸೌಂಡು, ಲಾರಿ ಯಾರನ್ನು ಎಲ್ಲ ಕೇಳಿಸುತ್ತೆ. ಈಗ ಇಷ್ಟು ಕಾಳನ್ನ ಇಚ್ಚಿಕ್ಕಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟನ್ನ ಕಾಳನ್ನ ಇಚ್ಚಿಕ್ಬಿಟ್ಟು ಇಕ್ಕಿದ ಬೇಳೆ ಸಾರು ಮಾಡ್ತಾರೆ, ಚಿಕನ್ಗೆ ಹಾಕಿ ಮಾಡ್ತಾರೆ, ಮಟನ್ಗೆ ಹಾಕಿ ಮಾಡ್ತಾರೆ, ಮೊಟ್ಟೆ ಹಾಕಿ ಮಾಡ್ತಾರೆ. ನಮ್ಮ ಮನೆಗೆ ಇವತ್ತಷ್ಟರಲ್ಲಿ ಯಾವ್ದು ಹಾಕಿ ಮಾಡ್ತೀನಿ ಅಂತ ಆಮೇಲೆ ಇಂದ ತೋರಿಸ್ತೀನಿ. ಓಕೆನಾ? ಬಾಯ್. ನೋಡಿ ಗೈಸ್, ಇದು ಒಂದು ಉಪ್ಪಿನಕಾಯಿ ಹಾಕಿದ್ದೀನಿ. ಎಂಥದ್ದು ಅಂತಂದರೆ ಆಮೇಲೆ ಹೇಳ್ತೀನಿ, ಸೌಂಡು ಕೇಳಿಸಲ್ಲ. ನೋಡಿ ಹಿಂಗೆ ಇಚ್ಚುಕ್ತಾ ಇದ್ದೀನಿ. ಆದರೆ ಇಲ್ಲಿ ಇಷ್ಟು ಚೆನ್ನಾಗೈತೆ. ಮೊಬೈಲ್ ನೋಡ್ಕೊಂಡು ಇಚ್ಚುಕ್ತಾ ಇರ್ತಾವೆ ಅಲ್ಲಿಂದ. ಸ್ವಲ್ಪ ಹಾಕಿದ್ರೆ ಸಾಮಾನು ತೆಳ್ಳಗಿರುತ್ತೆ, ಜಾಸ್ತಿ ಹಾಕಿದ್ರೆ ಗಟ್ಟಿಗಾಗ್ಬಿಡ್ತದೆ. ಏನು ಸಾರು ಅಂತ ಆಮೇಲಿಂದ ತೋರಿಸ್ತೀನಿ ಆಯಿತಾ. ಈಗ ನಮ್ಮ ಬೆಳಗ್ಗೆನೇ ಎದ್ದು ಏನು ಮಾಡ್ತೀಯಮ್ಮ? ಚಿಕನ್ ಸಾರು, ಇಸ್ಕಿದ ಬೇಳೆ ಹಾಕಿ ಚಿಕನ್ ಸಾರು. ನೋಡಿ ಗೈಸ್, ಅಲ್ಲಿ ಇಸ್ಕಿದ ಬೇಳೆ ಅರ್ಧಂಬರ್ಧ ಇಚ್ಚಿಕ್ಬಿಟ್ಟು ಬಂದು ಇಲ್ಲಿ ಒಂಚೂರು ಕ್ಲಿಪ್ಪಿಂಗ್ಸ್ ತಗೋಣ ಅಂತ ಬಂದೆ. ನೋಡ್ರಿ ನಮ್ಮಮ್ಮ ಮಾಡ್ತಾ ಐತೆ. ಟೈಮ್ ಬಂದೀಗ 10 ಗಂಟೆ. ಮಾಡು ಬೇಗ. ಇವತ್ತು ಇಸ್ಕಿದ ಬೇಳೆ ಹಾಕಿ ಸಾರು ಮಾಡಿ ಅವರೆಕಾಳು ಹಾಕಿ ಕಾಳು ಮಾಡುತ್ತಂತೆ. ಎಂತ ಗೈಸ್, ಇವಾಗ ಕಾಳು ಮಾಡೋಕ್ಕೆ ಅವರೆಕಾಯಿನ ಸುಲಿಬೇಕು. ಅವನ್ನ ಸುಲಿದು ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತಾ. ನೋಡಿ, ರಾತ್ರಿ ನಮ್ಮ ಸುಲ್ಕೊಂಡು ನೆನಾಕಿತ್ತು. ಈಗ ನಾನು ಸುಲ್ಕೊಡ್ತೀನಿ. ಏನಕ್ಕೆ ಗೊತ್ತಾ? ಕಾಳು ಮಾಡೋಕ್ಕೆ. ಚಿಕನ್ ಸಾಂಬಾರು, ಮೊಟ್ಟೆ ಗುದಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಕಾಳು ಮಾಡೋಕ್ಕೆ. ಗೈಸ್, ಬಿಸಿ ಮುದ್ದೆ ಚಿಕನ್ ಸಾರು. ಏನಿದು ಇಸ್ಕಿದ ಬೇಳೆ ಹಾಕಿ ಮಾಡ್ತೀನಿ ಅಂತಿರು, ಹಿಂಗೆ ಮಾಡೋರೆ ಅಂತ ಅನ್ಕೋಬೇಡ್ರಿ. ಏನು ಅಂತಂದರೆ ಇಸ್ಕಿದ ಬೇಳೆ ಹಾಕಿದ ಸಾರಲ್ಲಿ ನಾನು ಉಣ್ಣಲ್ಲ. ನಾವು ಅಮ್ಮ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅದು ಹೆಂಗೆ ಇರ್ತದೆ ಅಂತ. ನೋಡಿರಿ, ಚಿಕನ್ ನೋಡಿ, ಕಾಳು. ಈಗ ಊಟ ಮಾಡಿಬಿಟ್ಟು ಇಸ್ಕಿದ ಬೇಳೆ ಸಾರು ಹೆಂಗಿದೆ ಅಂತ ನಮ್ಮ ಅಮ್ಮ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸೊ ಗೈಸ್, ನೋಡಿ ಇಸ್ಕಿದ ಬೇಳೆ ಹಾಕಿ ನೋಡಿ ಗೈಸ್, ಇಷ್ಟು ಕಾಳು, ಇಷ್ಟು ಸಾರು, ಇಷ್ಟು ಮುದ್ದೆ. ನೋಡ್ರಿ ನನ್ನ ತಟ್ಟೆ ಖಾಲಿ. ಈಗ ಹೂವಿನ ದುಡ್ಡನ್ನು ಸಹ ಇಸ್ಕೊಂಡು ಹಂಗೆ ಜೊತೆ ಕರ್ಕೊಂತಕ್ಕೆ ಹೋಗ್ಬಿಟ್ಟು ಬಂದೆ, ಪಾಪನ ಮಾತಾಡ್ಸ್ಕೊಂಡು. ಈಗ ಏನು ಹೇಳಕ್ಕೆ ಬಂದೆ ಅಂತಂದರೆ, ನಾನು ನೆನೆ ಹೂವು ಇಸ್ಕೊಂಬರಕ್ಕೆ ಹೋಗಿದ್ದೆ. ಅಲ್ಲಿ ಯಾರೋ ಒಬ್ಬರು ನನ್ನ ಏನೋ ಅಂದರು. ಒಂಚೂರು ಲೈಟ್ ಆಗ್ತೀನಿ. ಯಾರೋ ಒಬ್ಬರು ನನ್ನನ್ನು ಏನಂದರು ಅಂತಂದರೆ, ಯಾಕೆ ನಿನ್ನನ್ನು ಕಾಲೇಜಿಗೆ ಕಳಿಸ್ಲಿಲ್ಲ ನಿಮ್ಮಮ್ಮ ಅಂತಂದು. ಇಲ್ಲ, ಕಳಿಸ್ಲಿಲ್ಲ ನನ್ನನ್ನು, ನಮ್ಮ ಮನೆಗೆ ಕಳಿಸ್ಲಿಲ್ಲ ನಮ್ಮಮ್ಮ ಅಂತ ಹೇಳಿದೆ ನಾನು. ಅದಕ್ಕೆ ಬೇಲಿಯಾರು ಹೋಗ್ತೀಯ, ಅದಕ್ಕೆ ಬಾ ನಿಮ್ಮಮ್ಮ ನಿನ್ನನ್ನು ಕಳಿಸಿಲ್ಲ ಅಂತಂದು. ನನಗದ್ರ ಅರ್ಥ ಏನೂ ಗೊತ್ತಿರಲಿಲ್ಲ ನನಗೆ. ಬೇಲಿಯಾರು ಹೋಗ್ತಾರೆ ಅಂದರೆ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಆದೆ. ಅದು ಅರ್ಥ ನನಗೆ ಗೊತ್ತಿಲ್ಲ. ಏನೋ ಅರ್ಥ ಏನಾದ್ರು ನಂಗೆ ಗೊತ್ತಿಲ್ಲ. ನೀನು ಅವ್ರು ಹಂಗೆ ಅಂದ್ರಲ್ಲ ಅವಾಗ, ಅವ್ರು ಆಗ್ದೋಳು ಮುಂದೆ ಹಂಗೆ ಅಂದ್ರಲ್ಲ, ಆಂಟಿ ನಾನು ಹೋಗ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ, ನಮ್ಮ ಅಮ್ಮ ನಮ್ಮ ಅಪ್ಪ ಡಿಸೈಡ್ ಮಾಡ್ತಾರೆ, ನೀನು ಯಾಕೆ ಆಂಟಿ ತಲೆ ಕೆಡ್ಸ್ಕೊಂತೀಯ ಅಂತ ಹೇಳಕ್ಕೆ ಹಂಗಂತಂದ್ರು. ಅದು ಏನು ಬೇಲಿಯಾರು ಹೋಗ್ತಾರೆ ಅಂದ್ರೆ ಅರ್ಥ ನನಗೆ ಗೊತ್ತಿರಲಿಲ್ಲ. ನಾನು ಮನೆಗೆ ಬಂದ್ಬಿಟ್ಟು ಅಮ್ಮ ಹಿಂಗೆ ಅಂದ್ರು ಕಣಮ್ಮ, ಬೇಲಿಯಾರು ಹೋಗ್ತಾಳಂತೆ ಅಂತಂದರೆ ಏನಮ್ಮ ಅಂತಂದೆ. ಅಮ್ಮ ಓಡೋಗೋದು ಅಂತಂದರು. ನಾನು ಯಾಕೆ ಹಂಗೆ ಮಾಡಲಿ, ಹಂಗಂತಂದ್ರು. ನನಗೆ ಬೇಜಾರಾಯಿತು. ನಾನು ಮನೆಗೆ ಬಂದು ನಮ್ಮ ಅಮ್ಮನ ಕೇಳಿದೆ, ಏನು ಹಿಂಗಂತಲ್ಲ ಅಂತ ಕೇಳಿಕೆ ನಮ್ಮ ಅಮ್ಮ ಹಂಗಂದ್ರು ಓಡೋಗೋದು ಅಂತ.
ಇಲ್ಲಿ ಸಾಕಷ್ಟು ಜನ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರು ಏನು ಅನ್ಕೊಂಬಿಟ್ಟವ್ರೆ ಅಂತಂದರೆ, ಒಬ್ಬೊಬ್ರಿಗೆ ಫೇಕ್ ಐ ಡಿ ಕಾರ್ಡ್ ಅವಾಗೆಲ್ಲ ಕಮೆಂಟ್ ಮಾಡಿದ್ರು, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡಿವಲ್ಲ. ಏನಾದರೂ ಒಂಚೂರು ಕುಗ್ಗಿಸ್ಬೇಕು ಅಂತ ಏನೇನೋ ಹೇಳೋದಕ್ಕೆ ಬರ್ತಾರೆ. ಮೊನ್ನೆ ನೀವು ಒಂದು ಬರ್ತ್ಡೇ ಬ್ಲಾಗ್ ನೋಡಿರ್ಬೋದು, ಅಲ್ಲ ಅವ್ರ ಮನೆಗೆ ಹೋಗಿದ್ಕೂ ಏನೇನೋ ಅಂದರು, ಅವ್ರು ಹಂಗೆ ಮಾಡ್ತಿದ್ರು, ಇವ್ರು ಹಿಂಗೆ ಮಾಡ್ತಿದ್ರು, ಹಂಗೆ ಹಿಂಗೆ ಅಂತ. ಅಲ್ಲ ಯಾರು ಏನಾದ್ರೂ ಆಗ್ಲಿ ನಮ್ಗೇನು ನಾವು ಸರಿ ಇರ್ಬೇಕು ತಾನೆ, ಬೇರೆಯವ್ರ ಕಟ್ಕೊಂಡು ನಮ್ಗೇನು ಅದ್ರ ತಕ್ಕನಾಗ ನಮ್ಮಮ್ಮ ನಾನು ಎಲ್ಲಾನ ಹೋಗ್ತೀನಿ ಅಂದ್ರೆ ಅವ್ರ ಹಂಗಂತಾರೆ ನೀನ್ ಹೋಗ್ಬೇಡ, ಇವ್ರ ಹಂಗಂತಾರೆ ಹಂಗಂತಾರೆ. ಅಲ್ಲ ನಾವು ಕರೆಕ್ಟ್ ಇರ್ಬೇಕು, ಬೇರೆ ನಾವು ಕರೆಕ್ಟ್ ಆಗಿರ್ತೀವಿ. ನೀನ್ ಹೇಳಕ್ ಹೋಗ್ಬೇಡ ಕಣಮ್ಮ, ಅವ್ರ ಹಂಗಂದ್ರು ಅಂತ ನೀನು ಅವ್ರಿಗೆ ಅಲ್ಗೆ ಹೋಗ್ಬೇಡ, ಹಿಂಗ್ ಅನ್ಕೋತಾರೆ, ಅಲ್ಗೆ ಹೋಗ್ಬೇಡ, ಇವ್ರು ಹಿಂಗ್ ಅನ್ಕೋತಾರೆ ಅಂತ ನೀನ್ ಹೇಳ್ತೀಯ. ನಮ್ಮಮ್ಮ ಏನ್ ಗೊತ್ತಾ, ನಾವು ಬೇರೆಯವರು ಹೇಳೋ ಮಾತಿಗಿನ್ನ ನಾವು ಕರೆಕ್ಟ್ ಆಗಿ ಹೇಳೋ ಮಾತಿಗೆ ಹೇಳೋದಲ್ಲ. ನಾವು ಕರೆಕ್ಟ್ ಆಗಿದ್ರೆ ಅವ್ರ ವಿರುದ್ಧವಾಗಿ ನಡ್ಕೋಬೇಕು. ಹಂಗ ನಾನ್ ಮಾಡೋಣ ಅಂತ ಓದ್ತೀನಿ, ನಮ್ಮಮ್ಮ ನೀನ್ ಹೋಗ್ಬೇಡ ಹಂಗ ಅನ್ಕೋತಾರೆ, ಹಿಂಗ ಅನ್ಕೋತಾರೆ ಅಂತ ಅಲ್ಲ ಕಣಮ್ಮ. ನಾವ್ ಹೆಂಗಿರ್ಬೇಕೋ ಅದ್ ನಮಗ್ ಗೊತ್ತಿರ್ಬೇಕು, ಬೇರೆಯವ್ರ ಹತ್ರ ಹೇಳಿಸ್ಕೊಂಬಾರ್ದು. ಹಂಗೆ ನಾನು ಎಲ್ಲಿಗಾದ್ರೂ ಹೇಳಿಸ್ಕೊಂಡು ಏನ್ ಗೊತ್ತಾ, ನಾವು ಕಷ್ಟಪಟ್ಟು ಇವತ್ತು ನಾನು ಕಾಲೇಜ್ಗೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಮನೆ ಹತ್ರ ಇರೋ ಜನಗಳೇ ಕಾರಣ. ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಕಾಲೇಜ್ಗೆ ಹೋಗಿರ್ತಿದ್ದೆ. ಯೂಟ್ಯೂಬ್ ಚಾನಲ್ ನನ್ನ ಇದ್ರಲ್ಲೇ ಇರ್ತಿರ್ಲಿಲ್ಲ. ಇಷ್ಟು ಜನ ನಮ್ಮ ಮನೆ ಹತ್ರ ಇರೋದ್ರಿಂದನೇ ನನಗೆ ಕಾಲೇಜ್ಗೆ ಹೋಗ್ಲಿಲ್ಲ. ಗೊತ್ತಾ, ಅಯ್ಯೋ ಚೆನ್ನಾಗಿದ್ಯಾ, ಏನಾದ್ರೂ ಆಗ್ಬಿಡ್ಲಿ, ಯಾರು ಕೇಳೋರಿಲ್ಲ, ಏನಾದ್ರೂ ಆಗ್ಬಿಡ್ಲಿ ಅಂತ ಅವರು ಬೇರೆಯವರು ನಮ್ಮ ಮೇಲೆ ಹಂಗೆ ಥಿಂಕ್ ಮಾಡ್ತಾರೆ. ಅದ್ರ ತಕ್ಕನಾಗ ನಾವು ಸರಿ, ನಾವೇನ್ ಗೊತ್ತಾ, ನೋಡೋರೆ ಏನ್ ಅನ್ಕೊಬೇಕು ಗೊತ್ತಾ, ಅವ್ರು ನೋಡಿದ್ರೆ ಅವ್ರು ನಮ್ಮನ್ ಬಿಡ್ತಾರ, ಅವ್ರು ನಂಗೆ ಮಾತಾಡ್ಸಿದ್ರೆ ಬಿಡ್ತಾರ ಅನ್ಕೊಬೇಕು ಜನಗಳು. ನಾವು ಆ ತರ ಇರ್ಬೇಕು. ಹಂಗೆ ತಾನೇ ನಾನ್ ಹಂಗೆ ತಾನೇ ಇರೋದು. ನನ್ನ ನೋಡಿದ್ರೆ ನೋಡು ಯಾರನ್ನ ಮಾತಾಡಿಸ್ತಾರ. ಹಿಂಗ್ ನಮ್ಮ ಮನೆ ಹತ್ರ ಜನಗಳು ಹಿಂಗೆಲ್ಲ ಮಾಡ್ತಾರೆ. ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ನಾನು ಏನಾದ್ರು ಮಾಡಿ ಹಾಳು ಮಾಡ್ಬೇಕು ಅಂತ. ಆದ್ರೆ ಅದು ಅಲ್ಲಿವರೆಗೂ ಹೋಗೋಷ್ಟು ಇದು ಕೊಡಲ್ಲ ನಾನು. ಏನಾದರೂ ಈಗ ನೋಡಿ, ಜೊತೆಯಕ್ಕ ಅಂತ ನನಗೆ ಫ್ರೆಂಡ್ ಆಗಿದ್ದಾರೆ, ಸಿಸ್ಟರ್ ಅಂತಂತಾರೆ, ಹೇಳ್ದೆ ಅಲ್ವಾ. ಅವರ ಹಸ್ಬೆಂಡು ಚೆನ್ನಾಗಿ ಕಂಟೆಂಟ್ಗಳನ್ನ ನನಗೆ ಕಂಟೆಂಟ್ ಇಲ್ಲ ಅಂತ ನಾನು ಹೇಳ್ಕೊಳಲ್ಲ, ವ್ಲಾಗ್ಸ್ನ ಮಾಡ್ತೀನಿ ನಾನು. ಒಂದು ಸುಮ್ಮನೆ ಬೇಜಾರಿಗೆ ವ್ಲಾಗ್ಸ್ನ ಸುಮ್ಮನೆ ಇದ್ದೀನಿ, ಮಾಡ್ತೀನಿ ನಾನು ವ್ಲಾಗ್ಸ್ಗಳನ್ನ. ಆದರೂ 6 ತಿಂಗಳಲ್ಲಿ ಇಷ್ಟೊಂದು ನಾನು ಯೂಟ್ಯೂಬಿಂದ ವ್ಲಾಗ್ಸ್ನ ನಾನು ಇಷ್ಟೊಂದು ಜನ ನೋಡ್ತಾರೆ ಅಂದರೆ ಅದು ನನಗೆ ಖುಷಿ. ಈಗ 4-5 ವರ್ಷದಿಂದ ಮಾಡಿರೋ ವ್ಲಾಗ್ಸು ಯಾರು ಇಷ್ಟೊಂದು ಜನ ನೋಡ್ತಿಲ್ಲ. 200-300 ಜನ ನೋಡ್ತಾರೆ ನನ್ನ ಬ್ಲಾಗ್ಸ್ನ. 300-400 ಒಳಗಾದ್ರೂ ನೋಡೇ ನೋಡ್ತಾರೆ ನನ್ನ ಬ್ಲಾಗ್ಸ್ನ. ಅವಳ್ದ ಕಿತ್ತೋಳ್ದವ್ಳು ಮಾತ್ರ 20,000 ಜನ ನೋಡೋರು. ಅದೇ ಕಿವಿ ಏನು ಗೊತ್ತಾ, ಯಾರಿಗಾದರೂ ಬೈತಾರೆ ಅನ್ನೋರ್ದೇ ಬ್ಲಾಗ್ಸ್ಗಳನ್ನ ಜಾಸ್ತಿ ಜನ ನೋಡ್ತಾರೆ. ನಮ್ಮ ಡೈಲಿ ಬ್ಲಾಗ್ಸ್ನ ಹಾಕೋದ್ರೆ ಯಾರೂ ನೋಡಲ್ಲ. ಈಗ ಹೇಳಿದ್ನಲ್ಲ, ಜೊತೆಯಕ್ಕ ಅವ್ರ ಹಸ್ಬೆಂಡು ಚೆನ್ನಾಗಿ ಕಂಟೆಂಟ್ನ ಹೇಳ್ತಾರೆ. ಮೊನ್ನೆ ರಜಾ ಇತ್ತು, ನಾವು ಏನೋ ಅಡುಗೆ ಮಾಡ್ಕೊಂಡು ತಪ್ಪು. ನಾವು ಎಲ್ಲ ಗೋಲ್ಡ್ ಎಲ್ಲ ತೋರ್ಸಿದ್ರೆ ಫೋನಲ್ಲಿ ಇನ್ನ ಜನ ಎಷ್ಟೆಲ್ಲ ಹಿಂಗೆ ಅಡುಗೆ ಮಾಡ್ಕೊಂಡು ತಿನ್ನೋಣ, ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಅವತ್ತೇನಾಯ್ತು, ನಮ್ಮ ಅಪ್ಪ ಮನೇಲೇ ಇದ್ರು, ಅದಕ್ಕೆ ನಾನು ಹೋಗ್ಲಿಲ್ಲ ಅವ್ರ ಮನೆ ಹತ್ರ. ಇವತ್ತು ಹೋಗಿದ್ದೆ. ಡೈಲಿ ಬೆಳಗ್ಗೆ ನಾನು ವಾಕಿಂಗಿಂದ ಬರ್ಬೇಕಾದ್ರೆ ಅವ್ರಲ್ಲಿ ಹೋಗ್ತೀನಿ. ಅವ್ರ ಮಗಳು ಚೆನ್ನಾಗೈತೆ. ಅವ್ರ ಮಗಳು ಒಂದು ಚಿಕ್ಕ ಪಾಪು, ಇನ್ನು 2 ವರ್ಷ, ಒಂದೂವರೆ ವರ್ಷದ ಪಾಪು, ತ್ರಿಷಿಕಾ ಅಂತದ್ರ ಹೆಸರು. ಚೆನ್ನಾಗೈತೆ, ಮಾತಾಡಿಸ್ತಾರೆ. ಹೋಗ್ತೀನಿ, ಅಷ್ಟು ಖುಷಿಯಾಗಿ ಮಾತಾಡಿಸ್ತಾರೆ. ನಾವು ಹೋಗಿ ಏನಾದರೂ ಬ್ಲಾಗ್ಸ್ ಮಾಡೋಣ, ಅವ್ರ ಜೊತೆ ಒಂಚೂರು ಮಿಂಗಲ್ ಆಗೋಣ, ಅವ್ರ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ಬ್ಲಾಗ್ಸ್ಗಳು ಮಾಡೋಣ ಅಂತಂದರೆ ನಮ್ಮ ಮನೆ ಹತ್ರ ಇರೋ ಜನಗಳ ಕಾಟ. ಅವ್ರು ಹಿಂಗೆ, ಇವ್ರಂಗೆ, ಹಂಗೆ. ಈಗ ಬೇರೆ ಕಡೆಯಿಂದ ಎಲ್ಲ ಯೂಟ್ಯೂಬ್ ಮಾಡ್ತಾರಲ್ಲ, ಟಿವಿಲೆಲ್ಲ ತೋರಿಸ್ತಾರಲ್ಲ, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಅವ್ರು ಹೊಡಗೋರೆ ಇವ್ರು ಹೊಡಗೋರೆ ಅಂತೆಲ್ಲ ಮಾಡ್ತಾರೆ. ಬ್ಲಾಗ್ನೂ ಸಹ ಡಿಲೀಟ್ ಮಾಡಿದೆ. ಅದೇನಕ್ಕೆ ಅಂದರೆ ನಾನು ಸ್ವಲ್ಪ ದಿವಸದಲ್ಲಿ ನಾನು ಹೇಳ್ತೀನಿ ಅದನ್ನು. ಈಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಜನಗಳು ನಮ್ಮ ಮನೆ ಹತ್ರ ನಿಮ್ಮ ಅಪ್ಪನೇ ತೋರಿಸಲ್ಲ ಅಂದರೆ ನಾನು ಬರುತ್ತೆ. ನಮ್ಮ ಅಪ್ಪನ ತೋರಿಸುವಂಥ ಕಾಲ ನನಗೂ ಬರುತ್ತೆ. ಟೈಮ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಟೈಮ್ ಬಂದಾಗ ನಾನು ನಮ್ಮ ಅಪ್ಪನ ತೋರಿಸ್ತೀನಿ. ಸಾಕಷ್ಟು ಜನ ನಿಮ್ಮ ಅಪ್ಪನ ತೋರಿಸಿ ಅಂತೀರಾ. ತೋರಿಸ್ತೀನಿ. ಯಾರಿಗೋ ಎದುರುಕೊಂಡು ತೋರಿಸಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾರೂ. ತೋರಿಸೇ ನಮ್ಮ ಅಪ್ಪಂಗೆ. ಬಿಕಾಸ್ ನಮ್ಮ ಅಪ್ಪಂಗೆ ಬರೋಕ್ಕೆ ಇಷ್ಟ ಇಲ್ಲ. ನಾನೇನು ಎಲ್ಲಿ ಏನಾಗ್ಬಿಡುತ್ತೋ, ಇಲ್ಲಿ ಇದಾರಲ್ಲ ಜನಗಳು, ಇಲ್ಲಿರೋ ಜನಗಳಿಂದನೇ ಎಲ್ಲಿ ಏನಾಗ್ಬಿಡ್ತದೋ, ಏನು ಮಾಡ್ತಾಳೋ, ಏನು ಮಾಡ್ತಾರೋ ಇವರೆಲ್ಲ ಅನ್ನೋದೊಂದು ಭಯ ಇದೆ ನಮ್ಮ ಅಪ್ಪ ಅಮ್ಮನಿಗೆ. ಅದಕ್ಕೋಸ್ಕರ
ನಾನು ವ್ಲಾಗ್ಸ್ನ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಮ್ಮ ಅಮ್ಮಂಗೆ ಅದನ್ನ ಹೇಳೋದು, ನಾನು ಏನೋ ಮಾಡ್ಕೊತೀನಿ ಬಿಡಮ್ಮ, ನಾನು ವ್ಲಾಗ್ಸ್ ಮಾಡಬೇಕು ಅಂತ ಅಂತೀನಿ. ಆದರೆ ನಮ್ಮ ಅಮ್ಮ ಇಲ್ಲಿರೋ ಆಡೋ ಜನಗಳಿಗೆ ನೀನು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಏನ್ ಹೋಗ್ಬೇಡ, ಗೊತ್ತೇನಮ್ಮ, ನೀನ್ ಇರೋಳೊಬ್ಳು ಮಗಳು, ನಿನ್ ಜೀವನ ಹಾಳಾದ್ರೆ ಇದೊಂದು ನೀನು ಚೆನ್ನಾಗಿರ್ಬೇಕು ನಾನು ಹೆಂಗೋ ನಾನು ಇಷ್ಟ ಬಂದಂಗೆ ನಾನು ಇರಬೇಕು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಾನು ಇಷ್ಟ ಬಂದಂಗೆ ವ್ಲಾಗ್ಸ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ನೋಡ್ದ ಅವತ್ ನಾವೇನೋ ಹಾಕ್ದೋ ಅದೇನೋ ಆಯ್ತು, ಏನೋ ಮಾಡ್ತಿ ಯಾರಿಗೋ ಶೇರ್ ಮಾಡ್ತಾರೆ, ಏನೋ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಡ್ಕೊಂಡು ನೋಡ್ಕೊಂಡ್ರು ಅಂತ ಬಂದರು. ಬಿಕಾಸ್ ಆ ವ್ಲಾಗ್ನ ನಾನು ಡಿಲೀಟ್ ಮಾಡಿದ್ದೀನಿ. ಅದೇನಕ್ಕೆ ಅಂತ ನಾನು ಹೇಳ್ತೀನಿ ಇನ್ನು ಸ್ವಲ್ಪ ದಿವಸದೊಳಗಡೆ. ನೋಡಿರ್ಬೋದು ನೀವು, ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಹಾಕಿದ್ದೆ ನಾನು, ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಅಂತನೋ ಏನೋ ತಂಬ್ಲೇನ್ ಹಾಕಿದೆ. ಆ ವ್ಲಾಗನ್ನು ನಾನು ಡಿಲೀಟ್ ಮಾಡಿದೆ. ಕೆಲವೊಂದು ಕಾರಣಗಳಿಂದ ನಮ್ಮನ್ನೇ ಎಂದವ್ರೆ ಅಂತ ಹುಡುಕೊಬಂದರು. ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಮುಟ್ಕೊಂಡು ನೋಡ್ಕೊಂಡ್ರು ನಂಗೆ ನಮ್ಮನ್ನೇ ಹುಡುಕೊಬಂದರು. ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ ವ್ಲಾಗ್ಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ನಾನು ಬೆಳಿಬೇಕು ಅನ್ನೋದೇ ನನ್ನಿದು. ಇನ್ನೂ ಜಾಸ್ತಿ ಜನ ನನ್ನ ವೀಡಿಯೋಸ್ನ ನೋಡಬೇಕು. ಈಗ ಇನ್ಸ್ಟಾಗ್ರಾಮಲ್ಲಿ 38,000 ಜನ ಆಗಿದ್ದಾರೆ. ಖುಷಿ ಆಗುತ್ತೆ ನನ್ನ ಇಷ್ಟೊಂದು ಜನ ಫಾಲೋ ಮಾಡ್ತಾರಲ್ಲ ಅಂತ. ಅದೇ ಥರ ನಾನು ಯೂಟ್ಯೂಬಲ್ಲೂ ಏನ್ ಮಾತಾಡೋಕು ಒಂಥರ ಭಯ ಆಗಿದೆ. ಏನ್ ಗೊತ್ತಾ, ನಾವ್ ಏನ್ ಅಡ್ಗೆ ಮಾಡ್ಕೊಂಡ್ ತಿಂತೀವಿ, ನಾವ್ ಮೀನ್ ಸಾರ್ ಮಾಡ್ತೀವ, ಚಿಕನ್ ಸಾರ್ ಮಾಡ್ತೀವ. ಇಲ್ಲಿ ನಮ್ಮ ಮನೆ ಹತ್ರ ಎಂತ ಜನಗಳಿದ್ದಾರೆ ಅಂದ್ರೆ ಸಂಸಾರ ಹೊಡಿಯೋ ಅಂತ ಜನಗಳು ನಮ್ಮ ಮನೆ ಹತ್ರ. ನಾವ್ ಇದ್ ಮಾಡ್ಕೊಂಡ್ ತಿಂದ್ರು ಅಂತ ಹೋಗಿ ಬೇರೆಯವ್ರ ಮನೇಲಿ ಹೇಳೋದು, ಅವ್ರ ಹಿಂಗೆ ಇವ್ರ ಹಿಂಗೆ ಅಂತ ಹೋಗಿ ಟ್ಯಾಪೇ ನಡೆಸ್ತಾರೆ ನಮ್ಮ ಮನೆ ಹತ್ರ. ಅಂತ ಜನಗಳು ಇರೋದು. ಇವ್ರ ಹಿಂಗೆ ಏನು ಇಲ್ದಲೆ ಇಷ್ಟೊಂದೆಲ್ಲ ಬದುಕ್ಬಿಟ್ರಲ್ಲ. 10 ರೂಪಾಯಿ ಕೇಳಿ ಇಲ್ಲ ಅನ್ಸ್ಕೊಂಡಿದ್ರು ನಮ್ಮಮ್ಮ. ಈಗ ಇಷ್ಟೊಂದು ಹಿಂಗೆ ಇದಾರಲ್ಲ ಅನ್ನೋದೇ ನಮ್ಮ ಮನೆ ಹತ್ರ ಇರೋ ಜನಗಳು ಹೊಟ್ಟೆ ಉರಿ. ನಮ್ಮನೆಗೆ ಏನು ಮಾಡ್ತೀವಿ ಹೋಗಿ ಅವ್ರ ಮನೇಲಿ ಹೇಳೋದು, ತಂದಿಕ್ ತಮಾಷೆ ನೋಡೋದು. ಇಂಥ ಜನಗಳು ನಮ್ಮ 10 ರೂಪಾಯಿ ಒಂದ್ ಕಾಲದಲ್ಲಿ 10 ರೂಪಾಯಿ ಹಾಲಿಗೆ ಕೇಳ್ಬಿಟ್ಟು ನಿಮ್ ಚಿಕ್ಕ ಮಕ್ಳಿದ್ರಿ 10 ರೂಪಾಯಿ ಇಲ್ಲ ಅನ್ಸ್ಕೊಂಡು ಅವ್ರ ಮುಂದೆ ಬದುಕ್ ತೋರಿಸ್ಬೇಕು ಅಂತ ಹಠ ಮಾಡಿ ಚಾಲೆಂಜ್ ಮಾಡಿ ಬದುಕ್ತೆ ದೇವ್ರು ದಾರಿ ತೋರಿಸ್ತಾ. ಇವತ್ ಚೆನ್ನಾಗಿರೋದಕ್ಕೂ ಸಹಿಸ್ಕೊಳಲ್ಲ. ಅವಾಗ ಏನನ್ನೋರು ಗೊತ್ತಾ, ಅವಾಗೆಲ್ಲ ಆಡ್ಕೊಳೋರು. ನಾನು ಲೇಸ್ ಹಾಕೊಂಡಿರೋ ಬ್ಲೌಸ್ ಇಕ್ಕೊಂಡು ರೋಡಲ್ಲಿ ನಡ್ಕೊಂಡ್ ಬರ್ತಿದ್ರೆ ಏನ್ ಅನ್ನೋರು ಗೊತ್ತಾ, ಎಲ್ಲೋ ಎಳ್ಳೆಡೆ ಸರ ಮಾಡಿಸ್ಕೊಂಡ್ಬಿಟ್ಟಿದ್ಯೇನೋ ಅನ್ನಂಗ್ ಕಾಣ್ತತೆ ನೀನ್ ದೂರದಿಂದ ಬರ್ತಿದ್ರೆ ಅಂತ ಎಲ್ಲ ಅನ್ನೋರು. ಇವತ್ತು ನಾನು 2 ಎಳೆ ಸರ ಮಾಡಿಸಿ ಹಾಕೊಂಡಿದೀನಿ. ಹಿಂಗೆಲ್ಲ ಅಂತ ನಮ್ಮ ಮನೆ ಹತ್ರ ಜನಗಳು. ಈಗ ನನ್ನ ಲೈಫಲ್ಲಿ ನಾನು ಕಾಲೇಜ್ಗೆ ಹೋಗಿಲ್ಲ, ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತಂದರೆ ಅಡೆತಡೆಗಳು. ನೀನು ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅವ್ರ ಮತಕ್ಕೆ ಹೋಗ್ಬೇಡ, ಇವ್ರ ಮತಕ್ಕೆ ಹೋಗ್ಬೇಡ, ಅವ್ರಂಗೆ ಇವ್ರು ಹಿಂಗೆ ಎಲ್ಲ ಬರೀ ಇದೆ. ಅವಾಗಿಂದ ಇದು ಅದು ಇದು ಅಂತ ಹಬ್ಬಿಸ್ಕೊ ಬಂದ್ಬಿಟ್ಟವ್ರೆ. ಅದರಿಂದ ಎಲ್ಲ ತಂದೆ ತಾಯಿಗಳಿಗೂ ಇದ್ದೇ ಇರುತ್ತದು. ಈ ಕಾಲೇಜ್ ಇದೇ ತಿಳ್ಕೊಳ್ಳಿ, ನಾನು ಕಾಲೇಜ್ಗೆ ಹೋಗಿದ್ದ ಅಂದರೆ ನಮ್ಮ ಮನೆ ಹತ್ತಿರೋ ಜನಗಳೇ ಕಾರಣ. ಇದ್ದಾನೆ ಸರಿ ನಾನು ಕಾಲೇಜ್ಗೆ ಹೋಗಿ ಯೂಟ್ಯೂಬ್ ಏನು ಮಾಡ್ತಾನೆ ಇರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ನಾನು ಹೋಗ್ತೀನಿ ಈಗ ಹೋಗಿ ಸೇರ್ಕೋತೀನಿ. ಆದರೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಕಳ್ಸಕ್ಕೆ ರೆಡಿನೇ ಇಲ್ಲ ನನ್ನ ಕಾಲೇಜ್ಗೆ. ಇದೊಂದೇ ಬೇಜಾರು. ನಾನು ಕಾಲೇಜ್ಗೆ ಯಾರನ್ನ ಕಳ್ಸಿ ಏನೋ ಮಾಡಿ ಏನೋ ನೋಡ್ದ ಅವಾಗೆಲ್ಲ ಆಗಿದ್ದ, ಏನೋ ಮಾಡಿ ಎತ್ತೋ ಮಾಡಿ ಸುಮ್ನೆ ಆಮೇಲೆ ಕೆಟ್ಟ ಹೆಸರು ತಂದ್ಬಿಟ್ರೆ ನೀನ್ ಇರೋದು ಒಬ್ಳು ಮಗಳು. ಎಲ್ಲರೂ ಏನಂತ ಗೊತ್ತಾ, ನೀನ್ ಪಾಸ್ ಆಗಿದ್ಯಾ, ಕಾಲೇಜ್ಗೆ ಹೋಗಿಲ್ಲ, ನೀನ್ ಕಾಲೇಜ್ಗೆ ಹೋಗ್ಬೇಕಿತ್ತು. ಕೆಲವಷ್ಟು ಜನ ಅರ್ಥ ಮಾಡ್ಕೊಂಡಿರೋರು, ಈ ಮೆಂಟಲ್ಗಳ ಥರ ಆಡೋರು ಏನು ಮಾಡೋಕ್ಕಾಗಲ್ಲ. ಕೆಲವಷ್ಟು ಜನ ಅರ್ಥ ಮಾಡ್ಕೊಂಡು ನೀನು ಕಾಲೇಜ್ಗೆ ಹೋಗ್ಬೇಕಿತ್ತು ಯಾಕೆ ಹೋಗ್ಲಿಲ್ಲ ಅಂದರೆ ಮನೇಲಿ ಕಳಿಸ್ಲಿಲ್ಲ. ಏನಕ್ಕೆ ಹಿಂಗೆ ಜನಗಳು ಇಲ್ಲಿ ಇದ್ದಾರಲ್ಲ ಅದಕ್ಕೆ. ಹಿಂಗೆಲ್ಲ ನಮ್ಮ ಮನೆ ಹತ್ರ ಇರೋ ಜನಗಳಂತೂ ಸರಿಯೇ ಇಲ್ಲ ಗೈಸ್. ನೀವು ಅವಾಗ ನೋಡಿರ್ಬೋದು ಫೇಕ್ ಐಡಿಗಳನ್ನೆಲ್ಲ ಇಟ್ಕೊಂಡು ಕಮೆಂಟ್ಗಳ್ನ ಮಾಡಿದ್ದು. ಅದು ಯಾರು ಅಂತ ನಾವು ಹೋಗೋರು ಮುಂದೆ ಹೇಳ್ದೋ ಪಟ್ ಅಂತ, ಇಲ್ಲ ನಮ್ಮ ಸೊಸೆಗೆ ಬರಲ್ಲ, ಹಂಗೆ ಬರಲ್ಲ, ಹಿಂಗೆ ಬರಲ್ಲ ಅಂತ ಕಮೆಂಟ್ ಹಾಕಿದ್ರು. ನಮಗೆ ಯಾರು ಅಂತ ಗೊತ್ತಾಯಿತು. ಇಬ್ಬರ ಮೇಲೆ ಡೌಟ್ ಇತ್ತು, ಅದರಲ್ಲಿ ಒಬ್ಬರು ಯಾರು ಅಂತ ನಮಗೆ ಗೊತ್ತಾಯಿತು. ಬಿಕಾಸ್ ಅವ್ರನ್ನೀಗ ಎಲ್ಲೋ ಬಿಟ್ಟಿದ್ದೀವಿ. ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಟ್ಸ್ ಓಕೆ ಗೈಸ್. ವ್ಲಾಗ್ನ ಈಗಲೇ ಎಡಿಟ್ ಮಾಡಿ ಹಾಕ್ತೀನಿ. ಇವತ್ತೇ ಭಾನುವಾರನೇ ಈಗಲೇ ಎಡಿಟ್ ಮಾಡಿ ಹಾಕ್ತೀನಿ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ನ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮಗೆ ಇಂಥ ಜನಗಳ ಮುಂದೆ ನಾನು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಇರೋದು. ಇನ್ನೂ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.